ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೇಗೆಲ್ಲ ಸೆಲೆಬ್ರೇಷನ್ ಮಾಡ್ತಿದ್ದೀರಾ ಶಿವರಾತ್ರಿ? ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ. ನಾನು ಗ್ಲಿಮ್ಸ್ನ ಹಾಕ್ತೀನಿ ನೋಡಿ. ದಾವಣಗೆರೆಯಲ್ಲಿ ಎಲ್ಲೆಲ್ಲಿ ಯಾವ ಥರ ನಡೀತಿದೆ, ಈ ಸೈಡ್ ಅಷ್ಟೇ ಶಾಮನೂರು BIT ರೋಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನಾನೇ ಆ ದೇವಸ್ಥಾನಕ್ಕೆ ಹೋಗ್ತೀನೋ ನೋಡಿ ನಿಮಗೆ ಅಲ್ಲಿಂದ ಗ್ಲಿಮ್ಸ್ನ ಹಾಕ್ತೀನಿ. ಶಿವರಾತ್ರಿ ಬಗ್ಗೆ ಹೇಳಬೇಕು ಅಂದರೆ, ಸೊ ನಾವು ಸಿಂಪಲ್ಲಾಗೆ ಶಿವರಾತ್ರಿ ಮಾಡ್ತೀವಿ. ಏನು ಅಂತ ಭರ್ಜರಿಯಾಗಿ ಗ್ರ್ಯಾಂಡಾಗಿ ಏನು ಮಾಡಲ್ಲ. ಈ ಸತಿ ನಮ್ಮ ಮನೆಯವರು ಇಲ್ಲ, ಊರಲ್ಲಿದ್ದಾರಲ್ವ. ಹಾಗಾಗಿ ಎವ್ರಿ ಟೈಮ್ ಏನಾಗ್ತಿತ್ತು ಅಂದರೆ, ಊಟ ಮುಗಿಸ್ಕೊಂಡು ನೈಟ್ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಬರ್ತಾಯಿದ್ವಿ. ಸೊ ಅಲ್ಲಿಗೆ ಜಾಗರಣೆನೂ ಆಗುತ್ತೆ, ದೇವ್ರಿಗೆ ನೋಡ್ದಂಗೂ ಆಗುತ್ತೆ, ಎಲ್ಲನೂ ಆಗುತ್ತೆ ಅಂತ ಈ ಥರ 2 in 1 ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ವಿ. ಈ ಸತಿ ಸ್ವಲ್ಪ ಬೇಗನೆ ನಾನು ಹೋಗ್ತಾಯಿದ್ದೀನಿ. ನಾನು ಜಗನ್ ಇಬ್ಬರೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗಿ ಬರೋದು. ನಮ್ಮ ಅಫ್ಕೋರ್ಸ್ ನಮ್ಮ ಸಿದ್ಧಾರೂಢಜ್ಜ ಅಂತೂ ನಿಮಗೆ ಗೊತ್ತೇ ಇದೆ. ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಸಿದ್ಧಾರೂಢಜ್ಜನ ಬಗ್ಗೆ, ಮತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಗ್ಗೆ. ನಮ್ಮ ಆರಾಧ್ಯ ದೈವ ಅಂತಲೇ ಹೇಳ್ಬೋದು. ಇನ್ನೂ ತುಂಬ ಹೇಳೋದಿದೆ ಶಿವನ ಬಗ್ಗೆ. ಹೇಳೋಕ್ಕೆ ಹೋದರೆ ಒಂದು ಇಡೀ ವ್ಲಾಗ್ ಆಗಿಬಿಡುತ್ತಲ್ವ. ಸೊ ಶಿವರಾತ್ರಿಗೆ ಸಿದ್ಧಾರೂಢಜ್ಜರದು ಭರ್ಜರಿಯಾಗಿ ಜಾತ್ರೆನ ನಡೀತಾ ಇದೆ ಹುಬ್ಳಿಯಲ್ಲಿ. ಸೊ ಯಾರ್ಯಾರೆಲ್ಲ ಹುಬ್ಳಿಯಿಂದ ನನ್ನ ವ್ಲಾಗ್ನ ನೋಡ್ತಿರೋ, ಹೋಗಿ ಅಜ್ಜರ ದರ್ಶನ ಪಡ್ಕೊಂಬನ್ನಿ, ನಿಮಗೂ ಒಳ್ಳೆಯದಾಗಲಿ. ನನ್ನ ಮಗ ಇಲ್ಲಿ ರಿಂಗ್ ಲೈಟಿಂದು ಲೈಟ್ ಆನ್ ಆಫ್ ಮಾಡ್ತಾ ಇದ್ದಾನೆ ನೋಡಿ. ಸೊ ಸಿದ್ಧಾರೂಢಜ್ಜರದು ಈಗ ಶಿವರಾತ್ರಿಗೆ ಭರ್ಜರಿಯಾಗಿ ಜಾತ್ರೆ ನಡೀತಾ ಇದೆ ಹುಬ್ಳಿಯಲ್ಲಿ. ಯಾರ್ಯಾರೆಲ್ಲ ಹುಬ್ಳಿಯಿಂದ ನನ್ನ ವ್ಲಾಗ್ಸ್ನ ನೋಡ್ತಿದ್ದೀರೋ, ಹೋಗಿ ಅಜ್ಜರ ದರ್ಶನ ಪಡ್ಕೊಂಬನ್ನಿ. ಅಜ್ಜರೆಲ್ಲರಿಗೂ ಒಳ್ಳೇದು ಮಾಡಲಿ. ಈ ಸತಿ ಹೇಗೆ ನಮ್ಮ ದಾವಣಗೆರೆಯಲ್ಲಿ ದುರ್ಗಮ್ಮನ ಜಾತ್ರೆಗೆ ಪೆಂಡಲ್ ಹಾಕ್ತಾರಲ್ವ, ಸೊ ಅದೇ ಥರನೇ ಫುಲ್ ವಿಜೃಂಭಣೆಯಿಂದ ಪೆಂಡಲೆಲ್ಲ ಹಾಕಿ ಜಾತ್ರೆನ ಮಾಡ್ತಿದ್ದಾರೆ. ನಾನು ನೋಡ್ದಂಗೆ ಫಸ್ಟ್ ಟೈಮ್, ಮುಂಚೆನೂ ಮಾಡ್ತಿದ್ರೇನೋ ಗೊತ್ತಿಲ್ಲ, ಬಟ್ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ್ದು ಫಸ್ಟ್ ಟೈಮ್ ಸಿದ್ಧಾರೂಢಜ್ಜರದು ಆ ಥರ ಎಲ್ಲ ಪೆಂಡಲೆಲ್ಲ ಹಾಕಿದ್ದು. ಮಸ್ತಾಗಿ ರೆಡಿ ಮಾಡಿದ್ದಾರೆ. ಸೊ ಯಾರ್ಯಾರೆಲ್ಲ ಇದ್ದೀರೋ ಹೋಗಿ ನೋಡಿಕೊಂಡು ಬನ್ನಿ, ಅಜ್ಜರ ದರ್ಶನ ಮಾಡ್ಕೊಂಡು ಬನ್ನಿ. ಆಮೇಲೆ ಮಂಜುನಾಥ ಸ್ವಾಮಿದು ಅಷ್ಟೇ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಇರುತ್ತೆ. ಇಲ್ಲೂ ಅಷ್ಟೇ ದಾವಣಗೆರೆಯಲ್ಲಿ ನಮ್ಮ ಹಳೆಯ ದೇವಸ್ಥಾನ ಅಂದರೆ ಲಿಂಗೇಶ್ವರ ದೇವಸ್ಥಾನ ಅಂತ, ಅಲ್ಲಿ ಅಶೋಕ ರೋಡಲ್ಲಿ ಇದೆ ನೋಡಿ ಆ ದೇವಸ್ಥಾನ. ಆಮೇಲೆ ಪಾತಾಳಲಿಂಗೇಶ್ವರ, ಈ ಥರ ಎಲ್ಲ ಫೇಮಸ್ ದೇವಸ್ಥಾನಗಳಿದ್ದಾವೆ ಒಂದಿಷ್ಟು. ಬಟ್ ಅಲ್ಲೆಲ್ಲ ಹೋಗೋಕ್ಕೆ ದೂರ ಆಗಿಬಿಡುತ್ತೆ. ಆಮೇಲೆ ರಶ್ಶು ತುಂಬ ಇರುತ್ತೆ, ಅಲ್ಲೆಲ್ಲ ಹೋಗಲಿಕ್ಕೂ ಆಗಲ್ಲ. ನಾನು ಎಲ್ಲೋ ಹೋಗ್ತೀನೋ ಅಲ್ಲಿದಷ್ಟೇ ವಿಡಿಯೋಸ್ನ ಮಾಡಿ ನಿಮಗೆ ಹಾಕ್ತೀನಿ. ಹೇಗಾಯಿತು ನಿಮ್ಮ ಮನೆಯ ಶಿವರಾತ್ರಿ ಅಂತ ನನಗೂ ಹೇಳಿ. ನಾನು ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನೋಡೋಣ ಬನ್ನಿ, ಎಲ್ಲೆಲ್ಲಿ ಹೋಗಿದ್ದೆ, ಏನೇನಾಯಿತು ಇವತ್ತಿನ ದಿನ ಹಬ್ಬ. ಮತ್ತು ನೈಟ್ ಮೇ ಬಿ ಆಟ ಆಡೋಣ ಅಂದ್ಕೊಂಡಿದ್ದೀವಿ. ತುಂಬಾ ವರ್ಷ ಆಯಿತು ಶಿವರಾತ್ರಿಗೆ ಜಾಗರಣೆ ಮಾಡಿ. ಇಲ್ಲಿ ನಾವಿರೋವಂಥ ಓನರ್ ಸೊಸೆಯರು, ಓನರ್ ಆಂಟಿ ಎಲ್ಲರೂ ತುಂಬ ಒಳ್ಳೆಯರಿದ್ದಾರೆ. ಸೊ ಎಲ್ಲರೂ ಸೇರಿ ಆಟ ಆಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣಂತೆ. ಏನಾಗುತ್ತೋ ನಾನು ನಿಮಗೆ ವಿಡಿಯೋ ಮುಖಾಂತರ ನಾನು ತಿಳಿಸ್ತೀನಿ. ಮತ್ತು ಬಾಲ್ಯನ ನೆನಪು ಮಾಡ್ಕೊಳೋಣ. ಸೊ ಬನ್ನಿ ಹೋಗೋಣಂತೆ. ಫ್ರೆಂಡ್ಸ್ ನೋಡಿ, ನಾನು ಶಿವರಾತ್ರಿ ಹಬ್ಬಕ್ಕೆ ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಮಾಡಿದ್ದು. ಹಣ್ಣೆಲ್ಲ ತಂದಿದ್ರು, ಸೊ ಅದನ್ನೆಲ್ಲ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದ್ದೆ ಸಿಂಪಲ್ಲಾಗಿ. ನಮ್ಮದು ಇಷ್ಟೇ ಸಿಂಪಲ್ಲಾಗಿ ದೇವರಿರೋದು ನೋಡಿ. ಎಲ್ಲ ನೀಟಾಗಿ ಪೂಜೆ ಮಾಡಿ ಇಟ್ಟಿದ್ವಿ. ಆಮೇಲೆ ನಾನು ಜಗನ್ನು ಶಾಮನೂರಿಗೆ ಹೋದ್ವಿ. ಫಸ್ಟು ಶಾಮನೂರಲ್ಲೂ ಶಿವನ ದೇವಸ್ಥಾನ ಇದೆ ಅಲ್ವಾ, ಸೊ ಅಲ್ಲಿ ಹೋದ್ವಿ. ಎಷ್ಟು ರಶ್ ಇತ್ತು ಅಂದರೆ, ನಾನು ಅಂದ್ಕೊಂಡೆ ಇವತ್ತೇನು ದರ್ಶನ ಆಗಲ್ಲ ಬಿಡು, ಸರಿ ವಾಪಸ್ ಹೋಗೋಣ ಬಾ, ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ವಾಪಸ್ ಬರ್ತಾಯಿದ್ವಿ. ಬಟ್ ಇನ್ನೊಂದು ಸತಿ ಹೋಗೋಣ, ಟ್ರೈ ಮಾಡೋಣ ಅಂತ ಹೇಳಿ ಹಾಗೆ ನಡ್ಕೊತ ಹೋದ್ವಿ. ನಮ್ಮ ಅದೃಷ್ಟಕ್ಕೇನೋ ಗೊತ್ತಿಲ್ಲ, ಅಲ್ಲಿದ್ದಿದ್ದು ಪೊಲೀಸಿಗೆ ಕೇಳಿದ್ವಿ, ಸರ್ ಸ್ವಲ್ಪ ವಿಡಿಯೋ ಮಾಡ್ಕೊತೀನಿ, ಈ ಕಡೆಯಿಂದ ಹೋಗ್ತೀನಿ ಅಂತ ಹೇಳಿದೆ. ಅದು ಎಕ್ಸಿಟ್ ಇತ್ತಲ್ವ, ಆ ಕಡೆಯಿಂದನೇ ಒಳಗೋಗಿ ವಿಡಿಯೋ ಮಾಡ್ಕೊತಾ ಇದ್ದೆ ನೋಡಿ. ಶಿವ ಎಷ್ಟು ಚೆನ್ನಾಗಿದೆ ಇಲ್ಲಿ.
ಶಾಮನೂರು ದೇವಸ್ಥಾನ ಎಲ್ಲರಿಗೂ ಆಬ್ವಿಯಸ್ಲಿ ಗೊತ್ತೇ ಇದೆ. ಶಾಮನೂರು ಆಂಜನೇಯನ ದೇವಸ್ಥಾನ ಎದುರುಗಡೆನೇ ಈ ಶಿವನ ದೇವಸ್ಥಾನ ಇರೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ಆಮೇಲೆ ಅವತ್ತು ತುಂಬಾ ರಶ್ ಇತ್ತು, ಭಾಳ ರಶ್ ಇತ್ತು. ನಾವು ಅದೇ ಹೇಳಿದ್ನಲ್ಲ, ದರ್ಶನ ಆಗಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ನೋಡಿ, ಶಾಮನೂರಿಂದು ಆಂಜನೇಯನ ಗೋಪುರ. ಇಲ್ಲಿ ಹೊರಗಡೆನೂ ಎಷ್ಟು ಚೆನ್ನಾಗಿ ಮೆರವಣಿಗೆಗೆ ಶಿವನ್ನ ರೆಡಿ ಮಾಡಿದರು ಫ್ರೆಂಡ್ಸ್. ನೋಡಿ, ಫ್ಲವರ್ಸಿಂದ, ಹುಲ್ಲಿಂದ ಎಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡಿದರು. ಮೆರವಣಿಗೆ ಮಾಡಿದ್ರು. ಇದು ಬೆಳಗ್ಗೆ ಅದು ಎಲ್ಲ ವಾದ್ಯಗಳ ಜೊತೆ ಮೆರವಣಿಗೆ ಮಾಡ್ತಾರಲ್ಲ, ಉತ್ಸವ ಮಾಡ್ತಾರಲ್ಲ, ಪಲ್ಲಕ್ಕಿ ಉತ್ಸವ, ಅದೆಲ್ಲ ಮಾಡ್ತಾನೆ ಇದನ್ನು ಈ ಥರ ಶೋನಲ್ಲಿ ಇಟ್ಟು ಮಾಡಿದ್ದಾರೆ. ಶಿವ ಅಂತೂ ತುಂಬ ಚೆನ್ನಾಗಿತ್ತು. ಶಿವಲಿಂಗು ಮಸ್ತ್ ಮಾಡಿದರು, ನಿಜವಾಗ್ಲೂ ಭಾಳ ಚೆನ್ನಾಗಿತ್ತು. ಇಲ್ಲಿ ಒಳಗಡೆ ಹೋಗಿದೆ, ನಾನು ಹೇಳಿದ್ನಲ್ಲ ಒಳಗಡೆ ಹೋದೆ ಅಂತ. ಅಭಿಷೇಕ ಮಾಡ್ತಾಯಿದ್ರು. ಈ ಪುಣ್ಯ ಯಾರಿಗೆ ಸಿಗುತ್ತೆ ಅಲ್ವಾ? ಅಭಿಷೇಕ ಮಾಡ್ತಿರೋದು ನೋಡುವಂಥ ಭಾಗ್ಯ. ನಾವು ಕರೆಕ್ಟ್ ಟೈಮ್ಗೆ, ನಾನು ಆ್ಯಕ್ಚುಲಿ 7 ಗಂಟೆ ಸುಮಾರೇನೋ ಹೋಗಿದ್ದೆ. ಅಂದರೆ ಇಲ್ಲಿ ಅಭಿಷೇಕ ಎಲ್ಲ ಮಾಡಿ ರಾತ್ರಿ ಮತ್ತೆ ಅಲಂಕಾರ ಮಾಡಿ ಜಾಗರಣೆ ಮಾಡ್ತಾರಲ್ವ, ಸೊ ರಾತ್ರಿಯೇ ಎಲ್ಲ ಇದು ಮಾಡೋದು. ನೋಡಿ, ಅಭಿಷೇಕ ಮಾಡ್ತಾಯಿದ್ದಾರೆ. ದೇವಸ್ಥಾನವೂ ಅಷ್ಟೇ ದೊಡ್ಡದಾಗಿ ಮಸ್ತಿದೆ, ತುಂಬ ಚೆನ್ನಾಗಿದೆ. ಯಾರೆಲ್ಲ ಇನ್ನೂ ನೋಡಿಲ್ಲೋ ಹೋಗಿ ನೋಡಿ, ಶಿವನ ದರ್ಶನ ಮಾಡಿರಿ. ಆ್ಯಕ್ಚುಲಿ ಈ ವ್ಲಾಗು ತುಂಬ ಲೇಟಾಗಿ ಬರ್ತಾಯಿದೆ. ಯಾಕೆ ಲೇಟಾಗಿ ಬರ್ತಿದೆ ಅಂದರೆ ನೋಡಿ, ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಲ್ವಾ ಅಭಿಷೇಕ ಮಾಡ್ತಿರೋದು. ಯಾಕೆ ಲೇಟಾಗಿ ಬರ್ತಿದೆ ಅಂದರೆ ನಮ್ಮ ಸಮರ್ಥಿಗೆ ಹುಷಾರಿರಲಿಲ್ಲ. ಅವನಿಗೆ ಒಂದು 3 ಡೇಸ್ ನಾನು ಅಡ್ಮಿಟ್ ಮಾಡಿದ್ದೆ. ಸೊ ಫೋನ್ ಗೀನ್ ಏನೂ ಮುಟ್ಟೇ ಇದ್ದಿದ್ದಿಲ್ಲ. ಅವನಿಗೆ ಸ್ವಲ್ಪ ರಿಕವರಿ ಆಗೋಕ್ಕೆ ಒಂದು 4-5 ಡೇಸ್ ಬೇಕಾಯಿತು. ಹಾಗಾಗಿ 1 ವೀಕ್ ನಾನು ಫೋನ್ ಜಾಸ್ತಿ ಯೂಸೇ ಮಾಡಿಲ್ಲ. ಹಾಗಾಗಿ ವಿಡಿಯೋಸು ತುಂಬ ಲೇಟಾಗಿ ಬರ್ತಾಯಿದೆ. ಆದರೂ ಮತ್ತು ವೇಸ್ಟ್ ಆಗಬಾರ್ದು ಅಂತ ಮತ್ತೆ ನಾನು ವಿಡಿಯೋಸ್ನ ಮಾಡಿಕೊಂಡು ಇಟ್ಕೊಂಡಿದ್ನಲ್ವಾ, ಹಾಕೋಣ, ಸೇವ್ ಇರುತ್ತೆ, ಮೆಮೊರಿ ಇರುತ್ತೆ ಅಂತೇಳಿ. ಆಮೇಲೆ ಅಲ್ಲಿ ಶಾಮನೂರಿಂದ ಮುಗಿಸ್ಕೊಂಡು ಇಲ್ಲಿ ನಾನು BIT ರೋಡಲ್ಲಿ ಶಿವಾಲಯ ಇದೆಯಲ್ಲ, ಶಿವ ಧ್ಯಾನ ಮಂದಿರ, ಅಲ್ಲಿ ಬಂದಿದ್ದೆ. ಇಲ್ಲೂ ತುಂಬಾ ರಶ್ ಇತ್ತು. ಬಟ್ ಇಲ್ಲಿ ಒಳಗಡೆ ನಮಗೆ ದರ್ಶನ ಸಿಗಲಿಲ್ಲ. ವರ್ಷ ಹೋಗ್ತಿದ್ವಲ್ಲ, ಹಾಗಾಗಿ ಹೋಗೋಣ ಅಂತ ಹೋದ್ವಿ. ತುಂಬ ಅಂದರೆ ತುಂಬ ರಶ್ ಇತ್ತು. ನೋಡಿ, ಅವತ್ತು ಇವರು ಅರ್ಚನಾ ಉಡುಪ ಅವ್ರದ್ದು ಭಕ್ತಿ ಮಂಜರಿ ಇತ್ತು ಕಾರ್ಯಕ್ರಮ. ವರ್ಷ ಯಾರಿಗಾದ್ರೂ ಒಬ್ಬರು ಸಿಂಗರಿಗೆ ಕರೆಸ್ತಾರೆ. ಚೆನ್ನಾಗಿರುತ್ತೆ, ಮಸ್ತಿರುತ್ತೆ. ಇನ್ನೂ ಸ್ಟಾರ್ಟ್ ಆಗಿದ್ದಿಲ್ಲ. ನೋಡಿ, ಶಿವ ಧ್ಯಾನ ಮಂದಿರ. ಇಲ್ಲಿ ಯಾರು ಇನ್ನೂ ನೋಡಿಲ್ಲೋ, ಇಲ್ಲೂ ಹೋಗಿ ಬನ್ನಿ. BIT ರೋಡಲ್ಲೇ ಇರೋದು. ತುಂಬ ಚೆನ್ನಾಗಿದೆ ಶಿವ ಧ್ಯಾನ ಮಂದಿರ. ಆಮೇಲೆ ಪಾರ್ಕ್ ಟೈಪ್ ಇದೆ. ಬೆಳಗ್ಗೆನೂ ಎಷ್ಟೋ ಜನ ವಾಕಿಗೆ ಬರ್ತಾರೆ. ಅಲ್ಲಿ ಯಾರ್ಯಾರು ನಿಯರ್ ಇದ್ದೀರೋ ವಾಕಿಗೆ ಹೋಗ್ಬೋದು. ಆಮೇಲೆ ಸೋಮವಾರ ದೇವಸ್ಥಾನಕ್ಕೆ ಹೋಗ್ಬೋದು. ದೇವಸ್ಥಾನನೂ ಸಹಿತನೂ ದೊಡ್ಡದಾಗಿ ತುಂಬ ಚೆನ್ನಾಗಿದೆ. ನೋಡಿ, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ನೋಡಿ, ಮರಕ್ಕೆಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಮಾಡಿದರು, ಚೆನ್ನಾಗಿತ್ತು. ಇಲ್ಲಿ ಫಂಕ್ಷನ್ ನಡೀತಾ ಇತ್ತು. ನಾನು ಹಾಗೆ ಗ್ಲಿಮ್ಸ್ ತಕ್ಕೊಂಡು ಬಂದೆ. ಚೆನ್ನಾಗಿತ್ತು. ನೋಡಿ, ಅದೇನೋ ಸ್ಟಾರ್ಟ್ ಆಗ್ತಾ ಇತ್ತು, ಎಲ್ಲ ರೆಡಿ ಮಾಡ್ಕೊತಾ ಇದ್ದರು. ಜನ ಅಂತೂ ನಿಜವಾಗ್ಲೂ ತುಂಬ ಜನ ಇದ್ದರು, ಭಾಳ ಜನ ಬಂದಿದ್ದರು. ಚೆನ್ನಾಗಿರುತ್ತೆ. ವರ್ಷಕ್ಕೊಂದ್ಸತಿ ಈ ಥರ ಭಕ್ತಿ ಗೀತೆಗಳು ಎಲ್ಲ ಕೇಳೋದು ಚೆನ್ನಾಗಿರುತ್ತಲ್ವ. ನೋಡಿ, ಇದನ್ನು ಆಯೋಜಿಸಿದವರು ಶಾಮನೂರು ಶಿವಶಂಕರಪ್ಪ ಅವ್ರ ಫ್ಯಾಮ್ಲಿ. ಇವರು ಈ ದೇವಸ್ಥಾನದ ಉತ್ಸವರಿಗಳು ಅವರೇ ಇದನ್ನು ನಿರ್ಮಾಣ ಮಾಡಿದ್ದು. ದೇವಸ್ಥಾನವೂ ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿಂದ ನಾನು ವಿದ್ಯಾನಗರಕ್ಕೆ ಹೋದೆ. ವರ್ಷದಲ್ಲಿ ನಾವು ಇಲ್ಲಿ ಕಂಪಲ್ಸರಿ ಹೋಗ್ತೀವಿ ನಾವು. ಇಲ್ಲೂ ಅಷ್ಟೇ ತುಂಬ ಜನ ಇದ್ದರು. ಬಟ್ ಹೊರಗಿಂದನೇ ದರ್ಶನ ಮಾಡ್ಬೋದಿತ್ತು. ಇಲ್ಲೂ ಭಜನೆ ಅದೆಲ್ಲ ಮಾಡ್ತಾಯಿದ್ರು. ಹಾಗೆ ನೋಡಿಕೊಂಡು ಬಂದ್ವಿ. ಇಲ್ಲಿ ಹುಡುಗರದ್ದು ಐಟಮ್ಸು, ಅದು ಏನದು ಲೇಸರ್ ಲೈಟು, ಆಮೇಲೆ ಪಿ ಅದೆಲ್ಲ ನಮ್ಮ ಜಗನ್ ಅದು ಬೇಕು ಇದು ಬೇಕು ಅಂತಿದ್ದ. ಅವನಿಗೆ ಅದು ಎಲ್ಲ ಕೊಡಿಸಿದೆ. ಆಮೇಲೆ ಇಲ್ಲಿ ನೋಡ್ರಿ, ದರ್ಶನ ಆಗುತ್ತೆ ಈಗ. ಇಲ್ಲಿಂದಾನೇ ನಾನು ಝೂಮ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಇಲ್ಲಿ ಶಿವ ಪಾರ್ವತಿ ದೇವಸ್ಥಾನ ಇದು. ನೋಡಿ,
ಪಾರ್ವತಿ ಮಾತಾ ಕಾಣಿಸ್ತಿದೆ ಅಂತ ಅಂದ್ಕೊತಿದ್ದೀನಿ ನಿಮಗೆ. ವಿದ್ಯಾನಗರ ಸೆಕೆಂಡ್ ಬಸ್ ಸ್ಟಾಪಲ್ಲೇ ಇರೋದಿದು, ಮೇಯ್ನ್ ರೋಡಿಗೆ ಇರೋದು ದೇವಸ್ಥಾನ. ಯಾರೆಲ್ಲ ಇನ್ನೂ ನೋಡಿಲ್ಲೋ ಹೋಗಿ ನೋಡ್ಕೊಂಬನ್ನಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ ದೇವಸ್ಥಾನ. ಆ್ಯಕ್ಚುಲಿ ಫಸ್ಟು ನಮ್ಮ ಕೀರ್ತಿ ದೀದಿಯವರು ವಿದ್ಯಾನಗರದಲ್ಲೇ ಇದ್ದಿದ್ದಲ್ವ, ಅವರು ಅನಿಲ್ ಭೋಜಿ ಡೈಲಿ ಹೋಗ್ತಿದ್ರಂತೆ. ನಾವು ಆ ಕಡೆ ಹೋದಾಗ ಒಂದು ಸತಿ ಹೋಗಿ ಬರ್ತಿದ್ವಿ. ಇತ್ತೀಚೆಗೆ ಆ ಸೈಡ್ ಯಾರೂ ಇಲ್ಲಲ್ಲ, ಹೋಗೋದೇ ಬಿಟ್ಬಿಟ್ಟಿದ್ದೀವಿ. ಬಟ್ ವರ್ಷಕ್ಕೊಂದು ಸತಿ ಮಾತ್ರ ಈ ದೇವಸ್ಥಾನಕ್ಕೆ ಕಂಪಲ್ಸರಿಯಾಗಿ ಹೋಗಿ ಬರ್ತೀವಿ. ನೋಡಿ, ಇನ್ನೊಂದು ಸತಿ ಝೂಮ್ ಮಾಡಿ ತೋರಿಸ್ತಿದ್ದೀನಿ. ತುಂಬ ದೊಡ್ಡದಾಗಿ ನಿಂತಿರುವಂಥ ಪಾರ್ವತಿ ಮಾತದ್ದು ಇದು ಫೋಟೋ. ಆ ಕಡೆ ಪಕ್ಕದಲ್ಲಿ ಈಶ್ವರ ಇದೆ, ಈ ಕಡೆ ಪಕ್ಕದಲ್ಲಿ ಇದು ಇದೆ, ಗಣೇಶಂದು ಮೂರ್ತಿ ಇದೆ. ಆಮೇಲೆ ಬರ್ತಾನ ನಮ್ಮ ಗೋಲುಗೆ ಏನಾದರೂ ಹೊರಗಡೆ ತಿನ್ನಿಸ್ಲೇಬೇಕು. ನಾನು ಅದು ಇದು ತಿನ್ನೋಕ್ಕಿಂತ ಸೋಡಾ ಕುಡಿಯೋಣ ಅಂತ ಹೇಳಿ ಸೋಡಾ ಕುಡಿದು ಮನೆಗೆ ಹೋಗೋಣ ಅಂತೇಳಿ ಮೊಜಿಟೋ ಮಾಡ್ತಿದ್ದಾರೆ ನೋಡಿ. ನಾವು ಆರೆಂಜ್ ಮೊಜಿಟೋ ಹೇಳಿದ್ವಿ, ಅಲ್ಲಿ ಬ್ಲೂ ಮೊಜಿಟೋ, ಆರೆಂಜ್ ಮೊಜಿಟೋ ಮಾಡ್ತಿದ್ದಾರೆ. ಇದೂ ಚಾಟಿಂದು ತುಂಬ ಚೆನ್ನಾಗಿದೆ. ಇಲ್ಲಿ ಆಂಜನೇಯ ಬಡಾವಣೆ ಆಂಜನೇಯ ದೇವಸ್ಥಾನ ಎದುರುಗಡೆನೇ ಚಾಟ್ ಐಟಮ್ಸ್ ಎಲ್ಲ ಸಿಗೋದು. ಎಲ್ಲ ಚಾಟ್ ಐಟಮ್ಸು ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಇನ್ನೂ ಟ್ರೈ ಮಾಡಿಲ್ಲೋ ಹೋಗಿ ಟ್ರೈ ಮಾಡಿರಿ, ಮಸ್ತ್ ಇರುತ್ತೆ. ನಾವು ಆರೆಂಜ್ ಮೊಜಿಟೋನ ತೊಗೊಂಡಿದ್ವಿ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಇವರು ತುಂಬ ವರ್ಷದಿಂದ ಮಾಡ್ತಿದ್ದಾರೆ ಇಲ್ಲಿ. ಅಷ್ಟೇ ರಶ್ ಕೂಡ ಇರುತ್ತೆ, ಒಂದು ಸೆಕೆಂಡು ಸುಮ್ಮನೆ ನಿಂತಿರಲ್ಲ ಅವರು. ಒಬ್ಬರು ತಪ್ಪಿದರೆ ಒಬ್ಬರು ಕಸ್ಟಮರ್ ಬರ್ತಾನೆ ಇರ್ತಾರೆ. ಚೆನ್ನಾಗಿತ್ತು ನೋಡಿ. ಈ ಮುಂಚೆ ಎಲ್ಲ ಹೀಗೆ ತಿರುಗಿಸಿ ಸೋಡಾ ಮಾಡ್ತಿದ್ರು. ಇವಾಗ ಒಂದು 4-5 ಪ್ರೆಸ್ಸಿಂಗಿಗೆ ಸೋಡಾ ರೆಡಿ ನೋಡಿ. ಆ ಬಾಟಲಲ್ಲಿ ರೆಡಿ ಮಾಡ್ತಿದ್ದಾರೆ ನೋಡಿ. ಸೋಡಾ ರೆಡಿ ಆಗಿಬಿಡ್ತು. ಎಷ್ಟು ಟೆಕ್ನಾಲಜಿ ಹೆಂಗೆ ಇಂಪ್ರೂವ್ ಆಗಿಬಿಟ್ಟಿದೆ ಅಲ್ವಾ. ಮುಂಚೆ ಎಲ್ಲ ಪಾಪ ಹೀಗೆ ತಳ್ಕೊತ ಈ ಥರ ಎಲ್ಲ ಮಾಡ್ತಿದ್ರು, ಕೈಯಿಂದ ಮಾಡಬೇಕಿತ್ತು ಸೋಡಾ ಮಾಡಬೇಕಂದ್ರೆ. ಇವಾಗೆಲ್ಲ ಫುಲ್ಲು ಹೈಲಿ ಇಂಪ್ರೂವ್ ಆಗಿಬಿಟ್ಟಿದೆ. ನಮ್ಮ ಜಗನ್ ಇನ್ನೊಂದು ಚೆನ್ನಾಗಿ ಫಸ್ಟ್ ಟೈಮಾ ಸುಳ್ಳು ಹೇಳ್ತೀಯಾ? ಸೂಪರ್. ಅವನು ಕೂಡ ಕುರ್ತಾ ಹಾಕಿದ್ದ. ಆಮೇಲೆ ನಾನು ಮನೆಗೆ ಬಂದಮೇಲೆ ಕೆಳಗಡೆ ಆಂಟಿಗೆ ಪಕ್ಕದ ಮನೆಗೆ ಇದು ಮಂಡಕ್ಕಿ ಮಾಡಿದ್ವಿ, ಹಣ್ಣು ಮಂಡಕ್ಕಿ ಎಲ್ಲ ಕೊಟ್ಟು ಬಂದೆ. ಮೆಣಸಿನ್ಕಾಯಿ ತೊಗೊಂಡೋಗಿದ್ದೆ ಹೋಗ್ತಾನ. ಆಮೇಲೆ ಅವರು ನಮಗೆ ಮಂಡಕ್ಕಿ ಹಣ್ಣುಗಳು ಎಲ್ಲ ಕೊಟ್ಟರು. ಈ ಥರ ಪ್ಲೇಟ್ ಎಕ್ಸ್ಚೇಂಜ್ ಮಾಡ್ಕೊಳೋದ್ರಲ್ಲಿ ಇರೋವಂಥ ಖುಷಿನೇ ಬೇರೆ ಅಲ್ವಾ. ಸೊ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ಆಟ ಆಡಿದ್ವಿ ಅಂತ ಹೇಳಿದ್ನಲ್ಲ, ಆಡೋಕ್ಕೆ ಆಗಲಿಲ್ಲ, ಯಾಕಂದರೆ ನೆಕ್ಸ್ಟ್ ಡೇನೇ ಸ್ಕೂಲ್ ಇತ್ತಲ್ವ. ಸೊ ಹಾಗೆ ಸ್ವಲ್ಪ ಒಂದು 2 ರೌಂಡ್ ಚಾವಂಗ ಆಡಿದ್ವಿ ಅಷ್ಟೇ. ಬಟ್ ಅದು ವಿಡಿಯೋ ಮಾಡ್ಕೊಳೋಕ್ಕೆ ಆಗಲಿಲ್ಲ ನನಗೆ. ಸೊ ಹೇಗೆ ಅನ್ನಿಸ್ತು ವಿಡಿಯೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ. ಬಾಯ್.